ಆಮೇಲೆ ಕೃಷ್ಣ ಅವ್ರ ಬಗ್ಗೆ ಅವರು ಸ್ಪೀಚಲ್ಲಿ ಒಂದು ಹೇಳಿದ್ರು, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸುದೀಪ್ ಅವರು ಭಾಳ ಈಸಿಯಾಗಿ ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೆ ಅಂದರು. ಇಂಥವರು ಟೀಮಲ್ಲಿದ್ದರೆ ನಮಗೆ ಬೇರೆ ವಿಧಿ ಇಲ್ಲ. ನೀವೇನೋ ಹೇಳಿದ್ರಿ ಹಿಟ್ ಮ್ಯಾನ್ ಅಂತ, ಕರೆಕ್ಟಾ ಸರ್? ಇವ್ರು ಹಿಟ್ ಮಾಡೋದು ಬೇರೆ ಬೆಳಗ್ಗೆ ಆದರೆ ನಾವು ನಿಂಬೆಹಣ್ಣು ಹೊಡಿತಾ ಇರ್ತೀವಿ, ಇವತ್ತು ಚೆನ್ನಾಗಿ ಆಡು ಸಾಕು, ಇವತ್ತು ಚೆನ್ನಾಗಿ ಆಡು ಸಾಕು. ಯಾಕಂದ್ರೆ ನಿಮ್ಮ ಹಿಟ್ ಮ್ಯಾನ್ ಯಾವತ್ತೂ ಸೆಮಿಫೈನಲ್ ತನಕ ಕರ್ಕೊಂಬೋದು, ಫೈನಲ್ಸಿಗೆ ಮನೆ ಕಳಿಸ್ಬಿಡ್ತಾರೆ. ಸೊ ಸಿನಿಮಾದಲ್ಲಿ ಯಾವ ಥರ ಇವರು ಹಿಟ್ಸ್ ಕೊಟ್ಟಿದ್ದಾರೋ, ಈ ಸಲ CCLಲ್ಲಿ ನೀವು ಇಡೀ ಸೆಮಿಫೈನಲ್ ತನಕ ಚೆನ್ನಾಗಿ ಆಡಿಲ್ಲ ಅಂದ್ರೂ ಪರವಾಗಿಲ್ಲ ಸರ್, ದಯವಿಟ್ಟು ಫೈನಲ್ ಚೆನ್ನಾಗಿ ಆಡಿ, ಅಷ್ಟು ಸಾಕು ನಮಗೆ. ಆಮೇಲೆ ನೀವು ಇನ್ನೊಂದು ಹೇಳಿದ್ರಪ್ಪ, ಅವ್ರ ಹತ್ರ ಮಾತಾಡ್ತಾ ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರಿ, ಕರೆಕ್ಟ್. ಈ ಸಲ ಇವ್ರು ಇದೇ ಥರ ಆಡಿ ಫೈನಲ್ಸಿಗೆ ಕರ್ಕೊಂಡೋಗಿ ಮನೆಗೆ ವಾಪಸ್ ಕರ್ಕೊಂಬಿಟ್ರೆ ಸತ್ಯವಾಗ್ಲೂ ಹೇಳ್ತೀನಿ, ನಾನು ಶಶಾಂಕ್ ಥರ ನಿಂತಿರ್ತೀನಿ ನೆಕ್ಸ್ಟ್ ಟೈಮ್ ಸ್ಟೇಜ್ ಮೇಲೆ, ತಲೆಯಲ್ಲಿ ಏನು ಉಳಿದಿರಲ್ಲ. ಇದು ಬೇಡ ತಾನೆ? ಏನಪ್ಪ ಹಿಟ್ ಮ್ಯಾನ್, ಪ್ರೆಷರು ಸ್ವಲ್ಪ ನೀವು ತಗೊಳ್ಳಿ ಅಲ್ಲಿ ಚೆನ್ನಾಗಿ. ಆ್ಯಂಡ್ ಅವ್ರೇನು ಸಕ್ಸಸ್ನ ತಗೊಂಡು ನನ್ನ ತಲೆ ಕಟ್ತಾ ಇದ್ದಾರೋ, ದಟ್ಸ್ ಆಲ್ ಅ ಲೈ.